ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಫ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಏನಿವತ್ತು ವೇದ ಮೇಡಮ್ ವಾಯ್ಸ್ ಫುಲ್ ಚೇಂಜ್ ಆಗಿದೆ ಅಂತೀರಿ ಏನ್ರಿ? ಹೌದ್ರಿ, ನಾ ಅವ್ರ ಮಗಳ ವಾಯ್ಸ್ ಕೊಡ್ಲಿಕ್ಕತ್ತೀನ್ರಿ. ವೇದ ಮೇಡಮ್ ವಾಯ್ಸ್ ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ಟ್ವಿಸ್ಟ್ ರೀ. ಯಾಕೆ ವಾಯ್ಸ್ ಕೊಟ್ಟಿಲ್ಲ ಅನ್ನೋದು ನಿಮಗೆ ಗೊತ್ತಾಗ್ತದ. ಇವತ್ತಿನ ಡೈಲಿ ವ್ಲಾಗ್ ಒಳಗ ಅಮ್ಮ ಈಗ ಏನ್ ಮಾಡ್ಲಿಕತ್ತಾಳ ಅಂತಂದ್ರ, ಫಸ್ಟ್ ಆಮ್ಲಾ ಜ್ಯೂಸ್ ಹೆರ್ಕೊಳಿಕತ್ತಾಳ ನೋಡ್ರಿ. ಇದು ಆಮ್ಲಾದ್ ಬೆನಿಫಿಟ್ಸ್ ಅಂತರೂ ನಿಮಗ ಸಾಕಷ್ಟು ಗೊತ್ತಿದ್ದೆ ಅದ. ಅಲ್ಲಿ ರಗಡ್ ವಿಡಿಯೋಸ್ ಅವ. ಆಮೇಲೆ ಆಮ್ಲಾದ್ ಬೆನಿಫಿಟ್ಸ್ ಅಮ್ಮನ್ ವಿಡಿಯೋಸ್ ಒಳಗೂ ಜಾಸ್ತಿ ಆಮ್ಲಾದ್ ಜ್ಯೂಸ್ ಬಗ್ಗೆ, ಆಮ್ಲಾ ಉಪಯೋಗ ಎದಕ್ಕೆ ಆಗ್ತದ ಎಲ್ಲಾದ್ರ ಬಗ್ಗೆನೂ ಬಹಳ ಹೇಳ್ಯಾಳ್ರಿ. ಆಮೇಲೆ ಆಮ್ಲಾ ಮೇನ್ ಹೇರ್ ಗ್ರೋತಿಗೆ ಯೂಸ್ ಆಗ್ತದ. ಡಯಾಬಿಟೀಸ್ ಇತ್ತಂದ್ರೆ ಡಯಾಬಿಟೀಸ್ ಕಂಟ್ರೋಲ್ ತರುವಂತ ಪವರ್ ಆಮ್ಲಾಕ್ ಇರ್ತದ. ಆಮೇಲೆ ಹೆಲ್ತ್ ಒಳಗ ಟೋಟಲಿ ಈ ಹೋಲ್ ಡೇದ್ ಏನೇನ್ ಬೇಕು ಹೆಲ್ದಿ ಪ್ರೋಟೀನ್ಸ್, ವಿಟಮಿನ್ಸ್ ಮಾರ್ನಿಂಗ್ ಮಿನಿಮಮ್ ಮಿನಿಮಮ್ ತಗೋಬೇಕಾಗಿದ್ದು 2 ಆಮ್ಲಾ ತಿಂದ್ರ ಆಯ್ತು. ಹೋಲ್ ಡೇ ಏನೇನ್ ಮನುಷ್ಯಾಗ ಬೇಕು ಪ್ರೋಟೀನ್ಸ್, ವಿಟಮಿನ್ಸ್ ಅದನ್ನೆಲ್ಲ ಈ ಆಮ್ಲಾ ಮುಂಜಾನೆ ಒಂದ್ ಅರ್ಧ ವಾಟ್ಗಾಸ್ಟ್ ಆಗ್ತದ್ರಿ ಒಂದ್ ಜ್ಯೂಸ್. ಅಷ್ಟು ಕುಡಿದ್ವಿ ಅಂದ್ರ ಟೋಟಲಿ ಬಾಡಿ ಡೇಕ್ ಏನೇನ್ ಬೇಕು ಇದೆಲ್ಲ ಪ್ರೋಟೀನ್ಸ್ ಅನ್ನ ಕೊಡುವಂತ ಶಕ್ತಿ ಈ ಆಮ್ಲಾ ಜ್ಯೂಸಿಗೆ ಇರ್ತದ. ಅದನ್ನೆಲ್ಲ ನಾವು ನಮ್ಮ ಮನ್ಯಾಗಂತದ ಡೈಲಿ ರೂಟೀನ್ ಆಗ್ಬಿಟ್ಟದ ಆಮ್ಲಾ ಜ್ಯೂಸ್ ಕುಡಿಯೋದು. ಇದು ನೋಡ್ರಿ ಅಮ್ಮ ಚರಟ, ಇದು ಸೋಷಿಯಲ್ ಮೇಲೆ ಚರಟ ಏನ್ ಉಳಿದಿರ್ತದಲ್ರಿ, ಇದು ಸತ್ಯಕ್ ನಾವ್ ವೇಸ್ಟ್ ಮಾಡೋದಿಲ್ರಿ. ಅಷ್ಟು ಇಂಪಾರ್ಟೆಂಟ್ ಆದಂತ ಒಂದು ಇದು ರೀ ಇದು ಆಮ್ಲಾ. ಅದನ್ನ ನಾವು ಮೆಹಂದಿ ಕಲಿಸ್ಬೇಕಾದಾಗ ಎಲ್ಲದಕ್ಕೂ ಯೂಸ್ ಮಾಡ್ಕೋತೀವ್ರಿ. ಈಗ ನೋಡ್ರಿ ಅಮ್ಮ, ಇದು ಹತ್ತರಕಿ ಪಲ್ಯ ಅಂತಂತಾರಿ. ಇದು ಜಾಸ್ತಿ ಎಲ್ಲೂ ಸಿಗುದಿಲ್ರಿ ಹಿಂಗ ಸಂತಿ ಒಳಗ ಅಲ್ಲಿ ಇಲ್ಲಿ. ಹತ್ತರಕಿ ಪಲ್ಯ ಭಾಳ ಅಂದ್ರ ಭಾಳ ಹೆಲ್ತಿ. ಕಿಡ್ನಿ ಸ್ಟೋನ್ಸ್ ಆದ್ರ ಹತ್ತರಕಿ ಪಲ್ಯ ತಿನ್ನಂತಾರಿ. ಅದಕ್ಕೆ ಭಾಳ ಹೆಲ್ತಿಗೆ ಯೂಸ್ಫುಲ್ ಅದ ಹತ್ತರಕಿ ಪಲ್ಯ. ಆಮೇಲೆ ಹೆಲ್ತ್ ಒಳಗೂ ಭಾಳ ಎಲ್ಲದಕ್ಕೂ ಯೂಸ್ಫುಲ್ ಆಗ್ತದೆ ಇದು. ಈಗಮ್ಮ ಏನ್ ಮಾಡ್ಲಿಕ್ಕತ್ತಾಳ ಅಂತಂದ್ರ ಭಕ್ರಿ ಉಪ್ಪಿಟ್ಟು ಅಂತಂದ್ರೆ ಯಾರಿಗೂ ಸೇರ್ತಿರಂಗಿಲ್ಲ. ಭಕ್ರಿ ಮಸಾಲ ಅರೇನ್ರಿ ಏನಾರೇನ್ರಿ. ಭಕ್ರಿ ಫಸ್ಟಿಗೆ ತೊಳ್ಕೊಂಡು, ಯಾವ ಭಕ್ರಿ ಹಿಂಗ್ ಮಾಡ್ಬೇಕಂತಂದ್ರ ನಿನ್ನೆ ಮಾಡಿದ ಭಕ್ರಿ ಉಳಿದಿರ್ತಾವ್ರಿ. ಈಗ ಹಿಂದಿನ ದಿನ ಬಹಳಷ್ಟು ಭಕ್ರಿ ಮಾಡ್ಬಿಟ್ಟಿರ್ತೀವಿ, ಯಾರು ತಿಂದಿರಂಗಿಲ್ಲ. ಅವ್ ಭಕ್ರಿನ ಏನ್ ಮಾಡ್ಬೇಕಂದ್ರಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನ್ನ ಫಸ್ಟ್ ಕ್ಲೀನ್ ಆಗಿ ತೊಳ್ಕೊಂಡು ಅವ್ರು ತೊಯ್ಸಿ, ಎದಕ್ಕಂದ್ರೆ ಮುರ್ಲಿಕ್ಕೆ ಈಸಿ ಆಗ್ಬೇಕಂತಂದ್ ಫಸ್ಟ್ ಆಗಿ ಎಲ್ಲ ಕ್ಲೀನ್ ಆಗಿ ತೊಳ್ಕೊಂಡು, ಆಮೇಲೆ ಅವಕ್ಕ ಏನೇನ್ ಬೇಕು ಎಲ್ಲಾ ತರದ ವೆಜಿಟೇಬಲ್ಸ್, ಎಲ್ಲಾ ತರದ ತರಕಾರಿಗಳನ್ನ ಹಾಕಿ, ಒಂದ್ ತೊಪ್ಪಲ್ ಪಲ್ಯ ಹಾಕ್ರಿ, ಯಾವ್ದಾರ ಮೆಂತೆ ಪಲ್ಯ ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಬಿಟ್ವಿ ಅಂದ್ರ ಎಷ್ಟು ಟೇಸ್ಟಿ ಹೆಲ್ದಿ ಬ್ರೇಕ್ಫಾಸ್ಟ್ ಆಗ್ತದಂದ್ರ ಭಾರಿ ಸ್ವಲ್ಪ ಟೈಮ್ನಾಗ ಆಗ್ಬಿಡ್ತದ್ರಿ. ಅಮ್ಮ ಹಿಂಗ್ ಉಳ್ದಿದ್ ಭಕ್ರಿ ಹಿಂದಿನ ದಿನ ಅದು ಉಳ್ದಿರ್ತಾವಲ್ರಿ. ಈಗ ನೋಡ್ರಿ ಮುಂಜಾನೆ ಮಾಡಿದ ಭಕ್ರಿನೇ ಆರಿರ್ತಾವ್ರಿ ಸಂಜೆ ಕನಿಷ್ಠಾಗೆ. ಅವು ತಿನ್ಲಿಕ್ ಮನಸ್ ಬರ್ತಿರಂಗಿಲ್ರಿ ಒಂದೊಂದ್ಸಲ. ಅಂದ್ರ ತಿಂತಾರ ಬಿಡ್ರಿ, ಭಕ್ರಿ ಅಂದ್ರ ಅದು ಯಾರಿಗೂ ಸೇರಂಗಿಲ್ಲ ಅಂತಿರೋದಿಲ್ಲ. ತಿಂತಾರ, ನಾವ್ ಹಿಂಗೂ ಮಾಡ್ಕೊಂಡ್ ತಿನ್ಬೋದ್ರಿ. ಈಗ ಅಮ್ಮ ಏನ್ ಮಾಡ್ತಾಳ ಅಂದ್ರ ಪಲ್ಯ ಒಳಗ ಬೆಂಡಿಕಾಯಿ ನೋಡ್ರಿ ಇಷ್ಟು ಯೂಸ್ಫುಲ್ ಅದ. ಬೆಂಡಿಕಾಯಿ ಅಂತ ಸಣ್ಣ ಮಕ್ಳಿಗೆ, ಬೆಳೆಯೋ ಮಕ್ಳಿಗೆ ಇದನ್ನ ಬೆಂಡಿಕಾಯಿ ಪಲ್ಯ ನಾವ್ ಮಾಡಿಕೊಟ್ವಿ ಅಂತಂದ್ರ ಅದು ಮೇನ್ ನೆನಪಿನ ಶಕ್ತಿ ಹೆಚ್ಚಿಸ್ಲಿಕ್ಕೆ ಬೆಂಡಿಕಾಯಿ ಪಲ್ಯ ಭಾಳ ಅಂದ್ರ ಭಾಳ ಹೆಲ್ಪ್ಫುಲ್ ಆಗ್ತದ್ರಿ. ಆಮೇಲೆ ಇದಕ್ ಬೆಂಡಿಕಾಯಿ ಪಲ್ಯ ಇನ್ನೊಂದ್ ಹೆಂಗ್ ಗೊತ್ತೇನ್ರಿ, ತೆಳ್ಳಗಾಗ್ಲಿಕ್ಕೂ ಭಾಳ ಯೂಸ್ ಮಾಡ್ತಾರಿ. ಬೆಂಡಿಕಾಯಿ ಪಲ್ಯ ತಿನ್ನೋದ್ರಂದ್ರ ವೇಟ್ ಲಾಸ್ ಭಾಳ ಆಗ್ತದ್ರಿ. ಈಗ ನೋಡ್ರಿ ಫ್ರೆಶ್ ನಾನೇ ಮುಂಜಾನೆ ಹೋಗಿ ಸಂತಿಗೆ ಹಿಂದ್ ನಮ್ಮ ಮನಿ ಮುಂದ್ ಮಂಗಳವಾರ ಸಂತಿ ಇರ್ತದ್ರಿ. ಅಲ್ಲಿ ಹೋಗಿ ಸಂತಿ ಒಳಗ ಒಂದಿಷ್ಟು ಮೆಂತೆ ಪಲ್ಯ, ಪಾಲಕ್, ಒಂದಿಷ್ಟು ತರಕಾರಿಗಳನ್ನೆಲ್ಲ ಫ್ರೆಶ್ ಪಲ್ಯ ಹಳ್ಳಿಯವ್ರು ಬಂದ್ ಕೂತಿರ್ತಾರಿ. ಮಂಗಳವಾರ ಹೋಗಿ ತಗೊಂಡ್ ಬಂದೇರಿ ಮುಂಜಾನೆ. ಅಲ್ಲಿ ಸಂತಿ ಒಳಗ ಹೋದ್ರಂತೂ ಹುಚ್ಚೆ ಹಿಡಿತದ್ರಿ ನಮಗ್ ಯಾವ ಪಲ್ಯ ತಗೊಳ್ಳಿ, ಯಾವ ಪಲ್ಯ ಅಷ್ಟು ಫ್ರೆಶ್ ಪಲ್ಯ ಇರ್ತದ್ರಿ. ನೋಡ್ರಿ ಟೊಮ್ಯಾಟೊ, ಪಾಲಕ್, ಆಮೇಲೆ ಕ್ಯಾಪ್ಸಿಕಮ್ ಇವೆಲ್ಲ ಹೆಚ್ಚಿಟ್ಕೊಂಡಾಳ್ರಿ ಅಮ್ಮ ಭಕ್ರಿ ಉಪ್ಪಿಟ್ಟು ಸಂಬಂಧ. ಭಕ್ರಿ ಉಪ್ಪಿಟ್ಟು ಮಾಡಿ ಮುಂಜಾನೆ ನಾವೇ ಅದೇ ನಾಷ್ಟ ಮಾಡಿ ತಗೊಂಡ್ ಹೋಗ್ಬಿಟ್ವಿರಿ. ಇದ್ ನೋಡ್ರಿ ಭಕ್ರಿ ನೆನೆಸಿ ಇಟ್ಕೊಂಡಿದ್ದ ಅಂತ ಅಂದಲ್ರಿ, ಅದ್ರ ಮೇಲೆ ಅರ್ಶಿನ ಪುಡಿ ಹಾಕಿಟ್ಟಾಳ್ರಿ. ಅರ್ಶಿನ ಪುಡಿ, ಉಪ್ಪ ಇದ್ರೊಳಗೆ ಹಾಕಿಟ್ಬಿಟ್ವಿ ಅಂದ್ರ ಮುಂದೆ ಈಸಿ ಆಗ್ತದ್ರಿ ನಮ್ಗೆ. ನೀವು ನೋಡ್ಲಿಕ್ಕತ್ತಂಗ ಇದ್ರ ನೋಡಿದ್ರೆ ಗೊತ್ತಾಗ್ತದ. ಅಮ್ಮ ಯಾವಾಗದರ ವಿಡಿಯೋಸ್ನಾಗೂ ಹಿಂಗೆ ನಾವೇ ವಿಡಿಯೋ ಮಾಡ್ತಿರ್ತೀವಿ. ಎರಡು ಆಟೋಮೆಟಿಕ್ ಅಲ್ಲಿನೂ ಆಗ್ಬೇಕು, ಇಲ್ಲಿನೂ ಆಗ್ಬೇಕು. ಎರಡು ಅಡಿಗೆನೂ ಒಮ್ಮೆ ರೆಡಿ ಆಗ್ಬಿಡ್ತಾವ್ರಿ. ಆಮೇಲೆ ಮುಂಜಾನೆ ನಾವು ಹೋಗು ಗಡ್ಬಿಡಿ ಅದು ಇದು ನಡೆದಿರ್ತದಲ್ರಿ, ಅಮ್ಮನೂ ಹಂಗೆ ಗಡ್ಬಿಡಿಯಾಗ ಎಲ್ಲಾ ಅಡಿಗೆ ಮುಗಿಸ್ಬಿಡ್ತಾಳ್ರಿ. ನೋಡ್ರಿ ಈ ಕಿಡಿ ಸೈಡ್ ಲೇಡೀಸ್ ಫಿಂಗರ್ ಪಲ್ಯ ಮಾಡಿದಳ್ರಿ, ಈ ಕಿಡಿ ಸೈಡ್ ಭಕ್ರಿ ಉಪ್ಪಿಟ್ಟು. ಎರಡು ಒಮ್ಮಿಂದೊಮ್ಲೆ 2 ಐಟಮ್ಸ್. ಇನ್ನೊಂದ್ ಅದೇ ಅನ್ಲಿಕತ್ತೀವ್ರಿ ನಾವು, ಇನ್ನೊಂದ್ ಒಲಿ ತಗೊಂಡ್ವಿ ಅಂದ್ರ 3 ಡಿಶಸ್ ರೆಡಿ ಆಗ್ತಾವ. ಮುಂಜಾನೆ ಅಡಿಗೆ ನಾಷ್ಟ ಎಲ್ಲಾ ರೆಡಿ ಮಾಡ್ಬೋದಂತಂದ್ ಈಗ ನೋಡ್ರಿ ಫಾಸ್ಟ್ ಆಗಿ ಎಲ್ಲಾ ಪ್ರಿಪೇರ್ ಆಗ್ಲಿಕತ್ತಾವ.
ಇದ್ರೊಳಗೆ ಎಲ್ಲ ಈ ಭಕ್ರಿ ಉಪ್ಪಿಟ್ಟು ಒಳಗೆ ಎಲ್ಲ ಮೆಂತೆ ಪಲ್ಯ ಹಾಕಿದಳ್ರಿ, ಟೊಮ್ಯಾಟೊ ಕ್ಯಾಪ್ಸಿಕಮ್ ಮಗಳು ಹೆಚ್ಚಿಟ್ಕೊಂಡಿದ್ದೆಲ್ಲ ಚಂದಾಗ ತಾಳಿಸಿ ಹಾಕಿದಳ್ರಿ. ಇದನ್ನ ಮಾಡೋದ್ರಿಂದ ಮೇನ್ ಟೈಮ್ ಬಹಳ ಸೇವ್ ಆಗ್ತದ್ರಿ. ಹೆಲ್ದಿ ಡಿಶ್, ಫುಲ್ ಹೆಲ್ದಿ ಬ್ರೇಕ್ಫಾಸ್ಟ್ ಆಗ್ತದ. ಮಾರ್ನಿಂಗ್ ಟೈಮ್ನಾಗ ಖರೆ ಹೆವಿ ಫುಡ್ ತಿನ್ಬಾರ್ದಂತಾರ, ಆದ್ರೆ ಹೆಲ್ದಿ ಸ್ವಲ್ಪ ತಿಂದ್ರು ಹೆಲ್ದಿ ಫುಡ್ ತಿನ್ಬೇಕಂತ ನಮ್ಮ ಮನ್ಯಾಗ ಪ್ರಿಫರ್ ಮಾಡ್ತಾರೆ. ನಾವು ಅದೇ ಹೆಲ್ದಿ ಲೈಫ್ ಸ್ಟೈಲ್ ಆಗ್ಬಿಟ್ಟದ್ರಿ ನಮ್ದು, ನಾವು ಅದನ್ನೇ ಪ್ರಿಫರ್ ಮಾಡ್ತೀವಿ. ಎಲ್ಲ ಇದ್ ನೋಡ್ರಿ, ಇದ್ರೊಳಗ ತೊಪ್ಪುಳ್ಳಾಗಡ್ಡಿ ಒಂದು ಹೆಚ್ಚಿಟ್ಕೊಂಡಾಳ್ರಿ. ನಿನ್ನೆ ಫ್ರೆಶ್ ತೊಪ್ಪುಳ್ಳಾಗಡ್ಡಿ ಒಂದು ತಗೊಂಬಂದಿದ್ವಿ ರೀ ನಾವು. ಆಮೇಲೆ ಶೇಂಗಾ ಹಾಕ್ಲಿಕತ್ತಾಳ್ರಿ. ಎಲ್ಲಾ ಹಾಕಿ ಬಕ್ರಿ ಉಪ್ಪಿಟ್ಟು ರೆಡಿ ಆಗ್ತದ ನೋಡ್ರಿ. ಅರ್ಶಿನ ಪುಡಿ ಏನದಲ್ರಿ, ನಾವ್ ಎಲ್ಲಾ ಐಟಮ್ಸ್ನಾಗೂ ಯೂಸ್ ಮಾಡ್ಲೇಬೇಕ್ರಿ. ಎದಕ್ಕಂದ್ರ ಈಗ ನೋಡ್ರಿ, ನೀವು ಒಂದೊಂದು ಅಡಿಗೆ ಒಳಗೆ ಖಾರ ಪುಡಿ ಹಾಕ್ತಿರ್ತೀರಿ ಅಂತಂದು ಅರ್ಶಿನ ಪುಡಿ ಬಿಡ್ತಿರ್ತೀರಿ, ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರ ಅರ್ಶಿನ ಪುಡಿ ಇಷ್ಟ ಆಂಟಿಬಯೋಟಿಕ್ ಏಜೆಂಟ್ ಅಂತ ಅದು ನಮ್ಮ ಫುಡ್ ಡಯಟ್ ಒಳಗ ಒಂದು ರೋಲ್ ಪ್ಲೇ ಮಾಡ್ತದ್ರಿ. ನಮ್ಮ ಬಾಡಿ ಈಗ ನಾವು ತಿನ್ನೋ ಫುಡ್ ಒಳಗ ಏನಾರೇ ಒಂದ್ ಸ್ವಲ್ಪ ಎಲ್ಲಾದ್ರೊಳಗೂ ಈಗ ನೀರ್ ಕುಡಿಬೇಕಾದ್ರೂ ನಮ್ ಬಾಯಿ ಒಳಗ್ ಮೈಕ್ರೋಬ್ಸ್ ಹೋಗ್ತಿರ್ತಾವ್ರಿ. ಗಾಳಿ ಒಳಗ್ ಕಾಣಿಸ್ತಿರಂಗಿಲ್ಲ ನಮಗ, ಅವು ಹೋಗ್ತಿರ್ತಾವ ನಮ್ಮ ಬಾಡಿ ಒಳಗ. ಅವತ್ರನ್ನೆಲ್ಲ ಸಾಯ ಹೊಡಿಯೋ ಪವರ್ ಈ ತರದ್ ಒಂದ್ ಫುಡ್ ಒಂದೊಂದು ಇರ್ತಾವ್ರಿ, ಒಂದೊಂದ್ ರೋಲ್ ಪ್ಲೇ ಮಾಡ್ತಿರ್ತಾವ. ಅರ್ಶಿನ ಪುಡಿನೂ ಆ ಹುಳುಗಳನ್ನ ಸಾಯ ಹೊಡಿಯುವಂತ ಪವರ್, ಆ ಹುಳುಗಳನ್ನ ಸಾಯ ಹೊಡಿಯೋ ರೋಲ್ ಪ್ಲೇ ಮಾಡ್ತದ್ರಿ ಇದು ಅರ್ಶಿನ ಪುಡಿ. ಅದಕ್ಕೆ ಎಲ್ಲಾ ಫುಡ್ ಒಳಗ್ ನೀವ್ ಏನೇನ್ ಪ್ರಿಪೇರ್ ಮಾಡ್ತೀರಿ, ಈಗ ನೋಡ್ರಿ ಪಲಾವ್ ಅಂತ ಮಾಡ್ತಿರ್ತಾರಿ, ಬಿಳಿ ಕಲರ್ ಮಾಡ್ತಾರಿ ಪಲಾವ್, ಅದ್ರೊಳಗ ಆಂಟಿಬಯೋಟಿಕ್ ಏಜೆಂಟೇ ಇರುದಿಲ್ಲ, ಏನು ಟಾಕ್ಸಿಕ್ಸ್ ಅದು ಹೊಡೆದು ಓಡಿಸ್ಲಿಕ್ಕೆ ಅದು ಪವರ್ ಇರುದಿಲ್ರಿ. ಏನೊಂದು ಹುಳುಗಳು ಅಪ್ಪಿ ಬಾಯಿ ಒಳಗ್ ಹೋಗೇತಾವ್ರಿ, ಕಣ್ಣಿಗೆ ಕಾಣಲಾರ್ದು ಅವ್ ಹಂಗೆ ಬಾಡಿ ಒಳಗೆ ಉಳ್ಕೊಂಡ್ಬಿಡ್ತಾವ್ರಿ. ಅದಕ್ಕ ಅವತ್ರನ್ನ ಸಾಯಿಸೋ ಪವರ್ ಅರ್ಶಿನ ಪುಡಿಗೆ ಇರ್ತದೆ. ಅದನ್ನ ನೀವು ಎಲ್ಲಾ ಅಡಿಗೆ ಒಳಗ್ ಹಾಕ್ರಿ ಅಂತಂದ್ ನನ್ ಒಂದ್ ಅಭಿಪ್ರಾಯನ ನಾ ಈ ವಿಡಿಯೋ ಮೂಲಕ ಹೇಳಿಕ್ ಇಷ್ಟಪಡ್ತೀನಿ. ಈಗ ನೋಡಿ, ಕೊತ್ತಂಬರಿ ಹಾಕಿ ಮ್ಯಾಲ ಒಂದ್ ಸ್ವಲ್ಪ ಲಿಂಬೆ ಹಣ್ಣು ಹಿಂಡ್ಬಿಟ್ರ ಮಸ್ತ್ ಬಕ್ರಿ ಉಪ್ಪಿಟ್ಟು ರೆಡಿ ಆಯ್ತ್ರಿ. ಮುಂಜಾನೆ ನಾಷ್ಟಾಕಂತೂ ಮಸ್ತ್ ಆಗಿತ್ರಿ, ನಾವಂತೂ ತಿಂದ್ವಿ. ಆಮೇಲೆ ನಿಮಗೂ ನೋಡ್ಲಿಕ್ಕೆ ಅತ್ತಂಗ ಅನ್ಸಿರ್ಬೇಕು ಮಸ್ತ್ ಆಗ್ಯದ ಬಕ್ರಿ ಉಪ್ಪಿಟ್ಟು ಅಂತಂದು. ನೀವು ಮನ್ಯಾಗ ಟ್ರೈ ಮಾಡ್ಕೊಂಡು ತಿಂದ್ ನೋಡ್ರಿ ಬಕ್ರಿ ಉಪ್ಪಿಟ್ಟ. ಟೈಮ್ ಸೇವಿಂಗ್, ಹೆಲ್ದಿ ಬ್ರೇಕ್ಫಾಸ್ಟ್, ಸಣ್ಣ ಮಕ್ಳಿಗೆ ಎಲ್ಲಾರದು ಟೋಟಲಿ ಇದು ಭಾರಿ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಅಂತೀನ್ರಿ. ಅಮ್ಮ ಅಂತೂ ಇದು ಯಾವುದೇ ಪಲ್ಯ ಮಾಡಿದ್ರು, ಈಗ ಮೇನ್ಲಿ ಬೆಂಡಿಕಾಯಿ ಪಲ್ಯ, ಬದ್ನಿಕಾಯಿ ಪಲ್ಯ, ಆಮೇಲೆ ಕ್ಯಾಪ್ಸಿಕಮ್, ಇವು 3 ಮಾಡಿದ್ರೆ ಶೇಂಗಾ ಪುಡಿ ಹಾಕೋದಂತೂ ಬಿಡುದಿಲ್ರಿ. ಶೇಂಗಾ ಪುಡಿ ಹಾಕೋದ್ರಿಂದ ಅದು ಟೇಸ್ಟ್ ಒಂದ್ ಸ್ವಲ್ಪ ಮಸ್ತ್ ಆಗ್ತದ್ರಿ. ಅದನ್ನ ನಾವು ಜಾಸ್ತಿ ಇಷ್ಟ ಆಗ್ತದ್ರಿ. ನೀವು ಹಾಕಿ ಟ್ರೈ ಮಾಡ್ರಿ. ಎಲ್ರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗ್ಯದ ಅಂತ ಅನ್ಕೋತೀನ್ರಿ. ಇಷ್ಟ ಆದವರು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇನ್ನ ಮುಗಿಸೋದಿಲ್ರಿ. ಅಮ್ಮನ್ ವಾಯ್ಸ್ ಲಾಸ್ಟಿಗೆ ಟ್ವಿಸ್ಟ್ ಅದಂತ ಹೇಳಿದ್ದಲ್ರಿ. ಅಮ್ಮನ್ ವಾಯ್ಸ್ ಒಂದ್ ಸ್ವಲ್ಪ ಗಂಟ್ಲೆ ಹಿಡ್ದದ್ರಿ, ಯಾಕೇನು ಗೊತ್ತಿಲ್ಲ. ಆಕಿನ ವಾಯ್ಸ್ ಒಂದ್ ಸ್ವಲ್ಪ ಕೇಳಿಸ್ತೀನ್ರಿ, ಅಮ್ಮನ್ ವಾಯ್ಸ್. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿ ಅಂತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.